ಜಗತ್ತಿನೊಳಗ ಮಗನಿಂದ ಮುಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಜಗತ್ತಿನ ಯಾವುದಾದರೂ ತಾಯಿ ತಂದೆ ಅದರೇನು? ಮತ್ತೊಬ್ಬರು ಯಾರೂ ನೋಡಿಲ್ಲ ನಾನು. ಮಗನಿಂದ ಮುಕ್ತಿಯನ್ನು ಹೊಂದಿರತಕ್ಕಂಥವರು. ಯಾಕೆ ಮಗನಿಂದ ಮುಕ್ತಿ ಆಗಬೇಕಾಗಿತ್ತಂದ್ರೆ ಕೈಲಾಸದಲ್ಲಿ ಆಗಿರ್ತಕ್ಕಂಥ ಶಾಪ, ಶಿವನಿಂದ ಶಾಪವನ್ನು ಪಡೆದುಕೊಂಡಿರ್ತಕ್ಕಂಥ ಯಾವ ಶೇಷನಿಗಾಗಿ ಇರುವಂಥ 2 ಜನ್ಮದಲ್ಲಿ ಗಂಡು ಹೆಣ್ಣು ಜನ್ಮದಿಂದ ಇಬ್ಬರು ಗಂಡ ಹೆಂಡತಿಯಾಗಿ ಅವರ ಹೊಟ್ಟೆಯೊಳಗೆ ಏನು ಮಗ ಹುಟ್ಟುತ್ತಾನ ಅವನಿಂದ ಮುಕ್ತಿ ಅಂತಕ್ಕಂಥ ಮಾತೇನಿತ್ತು, ಆ ಮಾತೆ ಇಲ್ಲಿಗೆ ಬರ್ತದೆ. ಅದಕ್ಕೆ ಗುರುವಿಂದ ದೀಕ್ಷೆ ತಗೋಬೇಕಾದ್ರೆ ಸಾಮಾನ್ಯ ಅಲ್ಲ ಅಂತ. ಒಬ್ರು ಗುರುಗಳ ಬಳಿ ಬಂದ್ರಂತ ಮನುಷ್ಯ ಬಂದು, ಗುರುಗಳೇ ನನಗೆ ಭಾಳ ಅರ್ಜೆಂಟ್ ಅದ, ಒಂದು ಸ್ವಲ್ಪ ದೀಕ್ಷೆ ಮಾಡ್ರಿ ಅನ್ನಂತ. ಭಾರಿ ಅರ್ಜೆಂಟ್ ಅದ, ದೀಕ್ಷೆ ಮಾಡ್ರಿ, ಒಂದು 5 ಲಕ್ಷ ರೂಪಾಯಿ ಕೊಡ್ತಾನಂತ. 5 ಲಕ್ಷ ರೂಪಾಯಿ ಕೊಡ್ತಾನೆ. ರೊಕ್ಕ ತೊಗೊಂಡು ದೀಕ್ಷೆ ಮಾಡ್ಲಕ್ಕೆ ಬರಂಗಿಲ್ಲ, ಹಂಗೆಲ್ಲ ದೀಕ್ಷೆ ಹಂಗೆಲ್ಲ ಮಾಡ್ಲಕ್ಕೆ ಬರಂಗಿಲ್ಲ. ರೊಕ್ಕ ತೊಗೊಂಡು ದೀಕ್ಷೆ ಮಾಡಂಗಿತ್ತಂದ್ರೆ ರಾಮಕೃಷ್ಣ ಪರಮಹಂಸರ ಗತಿ ಏನು? ಗೋವಿಂದ ಭಟ್ಟ ಶಿಷ್ಯನಾಳ ಶರೀಫ ಸಾಹೇಬನಿಗೆ ರೊಕ್ಕ ಕೊಂಡು ದೀಕ್ಷೆ ಮಾಡಿದರು. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ದುಡ್ಡು ತೊಗೊಂಡು ದೀಕ್ಷೆ ಮಾಡಿದ್ರೇನು? ಮುಂದೆ ಬರ್ತಾರ ಸಮಗಾರ ಭೀಮವ್ವ, ನಾಗಲಿಂಗ ಅಜ್ಜನ ಕಡೆಯಿಂದ ಏನಾದ್ರೂ ದುಡ್ಡು ಕೊಟ್ಟಿದ್ರೇನು? ನಾಗಲಿಂಗ ಸ್ವಾಮಿಗಳು ನಿರುಪಾದೀಶ್ವರಿಗೆ ಏನಾದರೂ ದುಡ್ಡು ಕೊಟ್ಟು ದೀಕ್ಷೆ ತಗೊಂಡ್ರೇನು? ಅದಕ್ಕೆ ಪೂರ್ವಜನ್ಮದ ಪುಣ್ಯ ಬೇಕಂತ. ಇಲ್ಲಪ್ಪ ದುಡ್ಡು ತೊಗೊಂಡು ದೀಕ್ಷೆ ಮಾಡ್ಲಿಕ್ಕೆ ಬರಲ್ಲ ಮಗ, ಇನ್ನೂ ಸ್ವಲ್ಪ ನೀ ಕಾಯಿ ಇದೆ ಹಣ್ಣಾಗಿ ಬಾ ಅಂದರು. ನಾ ಎಲ್ಲ ಹಣ್ಣಾಗಿನ್ರಿ ಕೊಡೋಣ ನಾವು. ಇವು ಅಡಮುಟ್ಟಿಗಿರಾಕಿ ಭಾಳ ಬರ್ತಾವೆ ಗುರುಗಳ ಬಲ್ಲಿ. ಹಂಗೆಲ್ಲ ಇಲ್ಲೆಲ್ಲ ಅರ್ಜೆಂಟ್ ಕೊಡ್ರಿ, ಇನ್ನೊಂದು 2 ಲಕ್ಷ ರೂಪಾಯಿ ಹೆಚ್ಚು ಕೊಡ್ತಂದ. ಇದಕ್ಕೆ ಸ್ವಲ್ಪ ರೊಕ್ಕದ ದಿಮಾಕ್ ಬಂದದಂತ ತಿಳ್ಕೊಂಡು ಗುರುಗಳು ಅಂದ್ರಂತ, ಆಯ್ತಪ್ಪ ಮುಂಜಾನೆ ದೀಕ್ಷೆ ಕೊಡ್ತೀನಿ, ಜಳಕ ಮಾಡಿ ಬಾ, ಬರಾಗ ಯಾರನ್ನ ಕರ್ಕೊಂಬರ್ಬೇಡ. ಗುರುಗಳ ಬಲ್ಲಿ ದೀಕ್ಷೆ ತೊಗೋಬೇಕಾದ್ರೆ ಒಬ್ಬರೇ ಹೋಗ್ಬೇಕ್ರಿ, ಯಾರನ್ನ ಕರ್ಕೊಂಬರ್ಬೇಡಪ್ಪ, ಸ್ನಾನ ಮಾಡಿ. ಆಯ್ತು ರೀ ಗುರುಗಳೇ ಬರ್ತೀನಿ ನಾನು. ಮುಂಜಾನೆ ಜಲ್ದಿ ಜಳಕ ಮಾಡಿ ಬಂದು ಗುರುಗಳು ಮುಂದೆ ಕುಂತನಂತ. ಗುರುಗಳು ಮುಂದೆ ಕುಂತಿದ್ರಂತ ಕುರ್ಚಿ ಮೇಲೆ. ಏನು ಯಾರನ್ನೂ ಕರ್ಕೊಂಬರ್ಬೇಡ ಅಂದಿದ್ದೆ, ಏಸು ಮಂದಿನ ಕರ್ಕೊಂಬಂದಿಲ್ಲ ಸಂಗಟ ಅಂದ್ರಂತ. ಬಗಲಾಗ ನೋಡ್ತಾನ, ಯಾರೂ ಇಲ್ಲ. ಯಾರ್ರೀ ಯಾರೇ ಒಬ್ಬತ್ನೇನೆ. ಏನು ಎಷ್ಟು ಮಂದಿನ ಕರ್ಕೊಂಬಂದಿದ್ದಪ್ಪ ಸಂಗಟ, ಮಂದಿಯಾಗಿ ದೀಕ್ಷೆ ಮಾಡ್ಲಕ್ಕೆ ಬರಂಗಿಲ್ಲಪ್ಪ, ಇಷ್ಟು ಮಂದಿ ಬಂದು ಕರ್ಕೊಂಬಂದ್ರೆ ಹೆಂಗೆ ನನಗೆ ದೀಕ್ಷೆ ಮಾಡ್ಬೇಕು, ಎಲ್ಲರನ್ನ ಕಳಿಸೋದು. ಬಗಲಾಗ ಯಾರೂ ಇಲ್ಲ, ಒಬ್ಬತ್ನೇ ಅದಾನ. ಎಲ್ಲದಾರ ರೀ ಗುರುಗಳೇ ತೋರಿಸ್ರಿ. ಎಷ್ಟು ಮಂದಿ ಕಾಣ್ಲಕತ್ತಾರ ನನ್ನ ಕಣ್ಣಿಗೆ, ಎಲ್ಲದಾರ ತೋರಿಸ್ರಿ ಅಂದ್ರೆ ಗುರುಗಳು ಹೇಳಿದ್ರಂತ, ನೀವು ಒಬ್ಬತ್ತನೇ ಬಂದಿಲ್ಲ, ನಿನ್ನ ಸಂಗಟ ಕಾಮ. ಎಷ್ಟು ಚಂದ, ನಿನಗೆ ಒಬ್ಬತ್ತನೇ ಬಾಳ ಅಂದಿದ್ದೆ, ಸಂಗಟ ಏಸು ಮಂದಿನ ಕರ್ಕೊಂಬಂದಿದ್ದಿ. ಕಾಮ ಕರ್ಕೊಂಬಂದಿದ್ದಿ, ಕ್ರೋಧ ಕರ್ಕೊಂಬಂದಿದ್ದಿ, ದ್ವೇಷ ಕರ್ಕೊಂಬಂದಿದ್ದಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಅರಿಷಡ್ವರ್ಗಗಳು, ಸಿಟ್ಟು, ದ್ವೇಷ, ಅಸೂಯೆ, ಮತ್ಸರ, ಇಷ್ಟು ಮಂದಿನ ಬಗಲಾಗ ಕರ್ಕೊಂಬಂದಿದ್ದಪ್ಪ. ನಾನು ನಿನಗೆ ಹೆಂಗೆ ದೀಕ್ಷೆ ಮಾಡ್ಬೇಕು, ಓಸು ಮಂದಿನ ಕಳಿಸಂದ್ರಂತ. ಮತ್ತು ಇಲ್ಲಿಗೆ ನಾವು ಬಂದೀವಲ್ಲ, ಓಸು ಮಂದಿ ಅವ್ರನ್ನ ಕರ್ಕೊಂಡೇ ಬಂದೀವಿ. ನಮ್ಮ ಸಂಗಟ ಇಲ್ಲಂದ್ರೆ ನೀವು, ನನ್ನ ಸಂಗಟನೂ ಹಾರೆ, ನಿಮ್ಮ ಸಂಗಟನೂ ಹಾರೆ. ಒಬ್ಬರ ಬಳಿ ಸಿಟ್ಟದ, ಒಬ್ಬರ ಬಳಿ ದ್ವೇಷ ಅದ, ಒಬ್ಬರ ಬಳಿ ಮತ್ಸರ ಅದ, ಒಬ್ಬರ ಬಳಿ ಏನನ್ನಾದ. ನಮ್ಮ ಸಂಗಟ ಬಂದರಿ ಶಾಪುರ ಕಾಳಮ್ಮಗುಡಿ. ಈಗ ಸುಮ್ಮ ಕುಂತೀರಿ, ಪುರಾಣ ಕೇಳಕತ್ತೀರಿ, ಚಂದ ಕುಂತೀರಿ. ಅದು ಪುರಾಣ ಮುಗಿದ್ಮೇಲೆ ಬೇರೆನೇ ಆಗ್ತೀರಿ ನೀವು. ನಿಮ್ದೊಂದು ಅವತಾರ ಬೇರೆ ಆಯ್ತು, ನಮ್ದೊಂದು ಅವತಾರ ಬೇರೆ ಆಯ್ತು. ಇದು ಹೇಳಾಗ ಕೇಳಾಗ ಚಂದ. ಆಯ್ತು ರೀ ಗುರುಗಳೇ ಕಳಿಸಿ ಬರ್ತೀನಿ ಅಂತ ಹೋದ. 5 ನಿಮಿಷ ಬಿಟ್ಟು ಮತ್ತೆ ಬಂದ, ಕಳಿಸಿ ಬಂದೀನಿ ರೀ ಕೊಡ್ರಿ ದೀಕ್ಷಾ ಅಂದ. ಹಾಂ ಎಷ್ಟು ಜಲ್ದಿ ಕಳಿಸಿ ಇರ್ಲಿ ಬಿಡು ಅಂತ ತಿಳ್ಕೊಂಡು, ಆಯ್ತಪ್ಪ ಭಾಳ ಅಂತ ತಿಳ್ಕೊಂಡು ಬಾಯಿಲ್ಲ ಅಂತ ಒಳಗೆ ಕರ್ಕೊಂಡು ಹೋದ್ರಂತ. ಒಂದು ದೊಡ್ಡ ತಟ್ಟಿ ತೊಗೊಂಡ್ರಂತ. ಆ ತಟ್ಟಿಗೆಲ್ಲ ಹೊಲಸು ಮೆತ್ತಿದ್ರಂತ, ಆಕಳು ಹೆಂಡಿ ಕೆಸರು ಮೆತ್ತಿದ್ರಂತ ಗುರುಗಳು. ಅಷ್ಟು ಮೆತ್ತಿ, ನೋಡಪ್ಪ ಇದು ತಾಟು ವಾಸಿ ನೋಡ್ತಾನ, ಆಕಳ ಹೆಂಡಿ ಹೊಲಸು ಎಲ್ಲ ಮೆತ್ಯಾರ, ಗಬ್ಬು ನಾರ್ಲಕತ್ತ. ಇದನ್ನ ಯಾಕೆ ತಂದಿಟ್ರು ಗುರುಗಳು? ಇದ್ರ ಬಳಿ ಸುಮ್ಮನೆ ದೀಕ್ಷೆ ತೊಗೊಳಕ್ಕೆ ಬಂದೆ. ಏನು ಮಾಡ್ತೀರಿ, ಸ್ವಲ್ಪ ಕೂಡಂದ್ರಂತ. ಒಳಗೆ ಗೋಧಿ ಪಾಯಸ ಮಾಡಿದ್ರಂತ, ತಂದ ತಟ್ಟೆಗೆ ಹಾಕ್ಲಕ್ಕೆ ಬಂದ್ರಂತ. ಇದನ್ನು ಉಂಡ ಮೇಲೆ ದೀಕ್ಷೆ ಕೊಡ್ತಂದ್ರಂತ. ತೆಲಿಗಿಲಿ ಕೆಟ್ಟದನ ಗುರು ಅಂದ. ಏನೋ ಚಲೋ ಗುರುಗಳದನ, ಶಾಣೆ ಅದನ, ನಾ ದೀಕ್ಷೆ ಕೊಡ್ತಂತ ನಾ ಬಂದ್ರೆ ಹೆಂಡಿ ಕೆಸರು ಹಚ್ಚಿ ಅದ್ರಾಗ ಗೋಧಿ ಪಾಯಸ, ನಿನ್ನ ದೀಕ್ಷೆನೇ ಬೇಡ ಅಂದ. ಅವಾಗ ಗುರುಗಳು ಅಂದ್ರಂತ, ಇಲ್ಲಿ ಬಾ ಒಂದು ಮಾತು ಹೇಳ್ತ, ಈ ತಟ್ಟೆಗೆ ಉಂಡ್ರಿ ಏನಾಗ್ತದ ಅಂತ ಕೇಳಿದ್ರಂತ. ಈ ತಟ್ಟಿಗೆ ಹೆಂಡಿ ಮೆತ್ತಿರಿ, ಕೆಸರು ಮೆತ್ತಿರಿ, ಇಂಥ ಹೊಲಸ ತಾಟ್ನಾಗ ನಾ ಹೆಂಗೆ ಉಣ್ಬೇಕ್ರಿ ಗುರುಗಳೇ? ಅವಾಗ ಗುರುಗಳು ಅಂದ್ರಂತ,
ಹೊಲಸಾಗಿರ್ತಕ್ಕಂಥ ತಾಟಿನೊಳಗ ಊಟ ಮಾಡ್ಲಕ್ಕ ನಿನಗೆ ಹೆಂಗೆ ಇಷ್ಟ ಇಲ್ಲ, ಹೊಲಸಾಗಿರ್ತಕ್ಕಂಥ ನಿನ್ನ ದೇಹಕ್ಕೆ ದೀಕ್ಷೆ ಕೊಡ್ಲಕ್ಕ ನನಗಿಷ್ಟ ಇಲ್ಲ ಅಂದ್ರಂತ ಗುರು. ನಿನ್ನ ಹೊಲಸಾಗಿರ್ತಕ್ಕಂಥ ದೇಹನೂ ಹೊಲಸಾಗ್ಯದ, ನಿನ್ನ ಒಳಗಿರ್ತಕ್ಕಂಥ ಮನಸ್ಸು ಹೊಲಸಾಗ್ಯದ, ನಾ ಹೆಂಗೆ ದೀಕ್ಷೆ ಕೊಡಲಿ ಅಂತಾರಂತ. ಗುರುಗಳಲ್ಲಿ ಬರಬೇಕಾದ್ರೆ ಸ್ವಚ್ಛಾಗಿ ಬರ್ಬೇಕಂತ. ಇಲ್ಲಿ ತಂದೆ ತಾಯಿ ಇಬ್ಬರು ಅತ್ಯಂತ ಸ್ವಚ್ಛಾಗಿ ಮಾಡಿರ್ತಕ್ಕಂಥ ಪಾಪವನ್ನೆಲ್ಲ ಪರಿಹಾರ ಮಾಡಿಕೊಂಡು ಕೈಲಾಸದಲ್ಲಾಗಿರ್ತಕ್ಕಂಥ ಶಿವನಿಂದ ಆಗಿರ್ತಕ್ಕಂಥ ಪಾಪ, ಶಾಪ, ಕೋಪ ಎಲ್ಲವನ್ನೂ ಸಹಿಸಿಕೊಂಡಂಥ ಜನ್ಮವನ್ನು ತಾಳಿ ಗಂಡು ಹೆಣ್ಣಾಗಿ ಮಹಾತ್ಮನಿಗೆ ಜನ್ಮವನ್ನು ಕೊಟ್ಟಂಥ ತಾಯಿ ತಂದೆ ಶುಭವಾರದ ಸೋಮವಾರ ದಿವಸ ಗೋನಾಲದಲ್ಲಿ ಆ ಮಗನ ಮುಂದೆ ಕುಂತಾರ. ಆ ಮಗನ ಮುಂದೆ ಕುಂತಾರ. ಆ ಮಗನ ಕಣ್ಣಲ್ಲಿ ಜೋರಾಗಿ ನೀರು ಬರ್ಲಕತ್ತವ. ತಂದೆ ತಾಯಿಗೆ ಮುಕ್ತಿ. ದಿಟ್ಟಿಸಿ ಆ ಮಗನನ್ನು ನೋಡಿದ್ರ, ಶೇಷಪ್ಪ ಶೇಷಮ್ಮ ದಿಟ್ಟಿಸಿ ಮಗನನ್ನು ನೋಡಿದ್ರ ಅವನ ಕಣ್ಣಿಗೆ ಆ ದಿವಸ ಮಗನಾಗಿ ಕಾಣಲಿಲ್ಲ, ಸಾಕ್ಷಾತ್ ಕೈಲಾಸದಲ್ಲಿರ್ತಕ್ಕಂಥ ಪರಮಾತ್ಮನಾಗಿ ಆ ತಂದೆ ತಾಯಿ ಕಣ್ಣಿಗೆ ಮೌನೇಶ ಕಂಡಂತ. ಮೌನೇಶ್ವರ ಶಿವನ ಸ್ವರೂಪದಲ್ಲಿ ಕಾಣ್ತಾನೆ, ಯಾಕಂದ್ರೆ ಸಾಕ್ಷಾತ್ ಶಿವ. ದಿಟ್ಟಿಸಿ ನೋಡಿ ಕೈಯನ್ನು ಮುಗಿದು ಅವರಿಬ್ಬರಿಗೆ ಮಂತ್ರ ದೀಕ್ಷೆಯನ್ನು ಕಿವಿಯೊಳಗೆ ಹೇಳ್ತಾನೆ. ಮಗನಿಂದ ಮುಕ್ತಿ. ಅವರಿಬ್ಬರಿಗೆ ಆ ದೀಕ್ಷೆಯನ್ನು ಮಾಡಿ, ಅಮ್ಮ ಮುಗೀತು ನಿಮ್ಮ ಬದುಕು, ಸಂತೋಷದಿಂದ ಶಿವನ ಹತ್ತಿರ ಹೋಗ್ರಿ, ಆ ಭಗವಂತನ ಪಾದವನ್ನು ಸೇರ್ರಿ, ಯಾವ ಜನ್ಮದಲ್ಲಿಯೂ ಕೂಡ ನಿಮ್ಮ ಋಣವನ್ನು ನನ್ನಿಂದ ತೀರಿಸಲಿಕ್ಕೆ ಆಗಂಗಲ್ಲ ಅಂತಕ್ಕಂಥ ಭಾಷೆಯನ್ನು ಕೊಟ್ಟಂಥ ಮೌನೇಶ್ವರ ಅವರ ತಲೆ ಮೇಲೆ ಕೈಯನ್ನಿಟ್ಟು ಕಿವಿಯೊಳಗೆ ಮಂತ್ರದೀಕ್ಷೆಯನ್ನು ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಸ್ವಲ್ಪ ಸಮಯದ ನಂತರ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥ ಯಾವ ಶೇಷಪ್ಪ ಶೇಷಮ್ಮ ಮುಕ್ತಿಯ ಜೊತೆಗೆ ತಮ್ಮ ಪ್ರಾಣವನ್ನು ಬಿಟ್ರಂತ. ಒಂದೇ ಸಲಕ್ಕಿಬ್ಬರು ಪ್ರಾಣ ಬಿಡ್ತಾರ. ಆಗ ಮೌನೇಶ ನೋಡಿದ ತಂದೆ ತಾಯಿ ಉಸುರು ನಿಂತದು. ತಂದೆ ತಾಯಿ ಉಸುರು ನಿಂತದ, ಶವವಾಗಿ ಬಿದ್ದಾರ ಗೋನಾಲದಲ್ಲಿ. ಊರಾಗೆಲ್ಲ ಸುದ್ದಿ ಆಯ್ತಂತ, ಮೌನೇಶ್ವರನ ಅಪ್ಪ ಅವ್ವ ಸತ್ತಾರ, ಇಬ್ಬರು ಜೀವ ಹೋಗ್ಯದ, ಶವವಾಗಿ ಬಿದ್ದಾರಂತಕ್ಕಂಥ ಊರಾಗೆಲ್ಲ ಸುದ್ದಿ ಗೊತ್ತಾಯ್ತಂತ. ಊರನ್ನ ಮಂದಿಯೆಲ್ಲ ಬಂದರು, ಓಣಿಯನ್ನ ಮಂದಿಯೆಲ್ಲ ಬಂದರು, ನೋಡ್ತಾರೆ ಇಬ್ಬರು ಹೆಣವಾಗಿ ಬಿದ್ದಾರ. ಮುಂದಿನ ಕೆಲಸ ನೋಡೋಮೇನು. ಅವಾಗ ಮೌನೇಶ್ ಹೇಳಿದ್ನಂತ, ಇದು ವಿಶ್ವಕರ್ಮ ಧರ್ಮದ ಸಂಪ್ರದಾಯದ ಪ್ರಕಾರವಾಗಿ ಸಂಸ್ಕಾರ ನಡೆಸಬೇಕು. ಯಾವ್ಯಾವ ಧರ್ಮದಲ್ಲಿ ಏನೇನು ಸಂಸ್ಕಾರಗಳಿರ್ತವೆ ಆ ಪದ್ಧತಿ ಪ್ರಕಾರ ನಡೆಸಬೇಕು. ನಮ್ಮ ತಾಯಿ ತಂದೆಯ ಸಂಸ್ಕಾರವನ್ನು ನಮ್ಮ ಸಮಾಜದವರು ಮಾಡಬೇಕು. ನಮ್ಮ ಸಮಾಜದಲ್ಲಿ ಸುಡುವಂಥ ದಹನ ಮಾಡ್ತಕ್ಕಂಥ ಸಂಸ್ಕಾರ ಇದೆ. ನಮ್ಮ ಸಮಾಜದಲ್ಲಿ ಮೊದಲು ಹೆಗಲು ಕೊಡೋರು ನಮ್ಮವರೇ ಆಗಿರ್ಬೇಕು. ಆ ಊರಾಗ ಒಂದು ಮನೆ ಇಲ್ಲ ಗ್ವಾನಲ್ದಾಗ. ನೀವೆಲ್ಲರೂ ಕೂಡ್ರಿ, ನನ್ನ ತಾಯಿ ತಂದೆ ಹೆಣವನ್ನು ನೋಡ್ರಿ, ಅವ್ರನ್ನ ನೋಡ್ರಿ ಅಂತ ತಿಳ್ಕೊಂಡು ಮೌನೇಶ್ವರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಊರುಗಳಿಗೆ ಹೇಳ್ತಾನ. ಹೇಳಕ್ಕೆ ತಾನೇ ಹೋಗ್ತಾನ. ಏನಂತ? ನಮ್ಮ ತಾಯಿ ತಂದೆ ಸತ್ತಾರ, ಹೊರ್ಲಾಕ್ ಬರ್ರಿ. ಎಲ್ಲಿ ಹೋದ? ವನದುರ್ಗ, ಚನ್ನೂರು, ಬಾಚಿಮಟ್ಟಿ, ಬಾದ್ಯಾಪೂರು, ಕೆಂಭಾವಿ, ಪರಸನಹಳ್ಳಿ, ಮಾಲಗತ್ತಿ, ಗೌಡೂರು, ಗುಡೂರು, ನಗನೂರು, ಕಡಕಲ್ಲ, ಅಲ್ಲೇನು ಸುತ್ತಮುತ್ತ ಊರುಗಳದವ, ಸಿದ್ದಾಪುರ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಮನೆಗಳದವ. ಎಲ್ಲರಿಗೂ ಹೇಳಿದಂತ ನಮ್ಮ ತಾಯಿ ತಂದೆ ಜೀವ ಬಿಟ್ಟಾರ, ನಮ್ಮ ತಾಯಿ ತಂದೆ ಜೀವ ಬಿಟ್ಟಾರ, ಬರ್ರಿ ಬಂದು ನಮ್ಮ ಪದ್ಧತಿ ಪ್ರಕಾರವಾಗಿ ನನ್ನ ತಂದೆ ತಾಯಿಯ ಸಂಸ್ಕಾರವನ್ನು ನಡೆಸಿಕೊಡ್ರಿ. ಕೈ ಮುಗಿದು ಬೇಡ್ತಾನ. ಬರ್ತೀವಿ ಹೋಗಂದ್ರ ತೋರ್ಸು. ಇವು ಸೊಕ್ಕಿನು ಅಹಂಕಾರ. ಬರ್ತೀವಿ ಹೋಗು, ನಮಗೆ ಟೈಮ್ ಇಲ್ಲಿ, ಈಗ ಬರ್ತೀನೋ ಅಂತ ಆಸ್ಬಿಟ್ಟು ಬರ್ತ. ಊರಿಗೆ ಬಂದ ಮೌನೇಶ ಗೌನಾಲಕ್ಕೆ ಬರ್ತಾನ. ತಂದೆ ತಾಯಿ ಮುಂದೆ ಕುಂತ, ಮೌನೇಶ ತಡೀರಿ ನಮ್ಮವ್ರು ಬರ್ತಾರ. 8 ಗಂಟೆ ಆಯಿತು, 9 ಗಂಟೆ ಆಯಿತು, 10 ಗಂಟೆ ಆಯಿತು, 11 ಗಂಟೆ ಆಯಿತು, ಯಾರೂ ಬರಲಿಲ್ಲ.
ಮದುವೆಯ ಮನೆಗೆ ಹೋಗಿ ನಕ್ಕು ಊಟ ಮಾಡಿ ಬರುವವನಿಗಿಂತ ಸತ್ತ ಮನೆಗೆ ಹೋಗಿ ಕಣ್ಣೀರು ಹಾಕಿ ಬರುವವನ ಮಹಾತ್ಮ ನೋಡ ಅಂತ. ಲಗ್ನ ಮನೆಗೆ ಹೋಗಿ ಊಟ ಮಾಡಿ ಬರೋರು ಮಹಾತ್ಮರಲ್ಲಂತ, ಸತ್ತ ಮನೆಗೆ ಹೋಗಿ ಯಾರು ಕಣ್ಣೀರು ಹಾಕ್ತಾರ ಅವ್ರ ದೇವರಂತ. ಯಾರೇ ಇರಲಿ ಅದು ಮನುಷ್ಯನ ಬದುಕು ಹಂಗಾಗಬೇಕು. ಮದುವೆ ಮನೆಗೆ ಎಲ್ಲರೂ ಹೋಗ್ತಾರೆ, ಯಾರು ಬರಲಿಲ್ಲ. ಮೌನೇಶನ ಕಣ್ಣಾಗ ನೀರು ಬರ್ತಾವ. ತಂದೆ ತಾಯಿ ಹೆಣದ ಮುಂದೆ ಅನ್ನಂತ, ಅಮ್ಮ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆದರೂ ನಿಮ್ಮ ಹೆಣ ಬರಲಿಕ್ಕೆ ಯಾರು ಬರವಲ್ರಿ. ಎಷ್ಟನ ಪಾಪ ಮಾಡಿರಿ ನೀವು. ಪಾಪದ ಹೆಣ ನಿಮ್ಮದು, ಪಾಪದ ಜನ್ಮ ನಿಮ್ಮದು. ಯಾಕಂದ್ರೆ ಶಿವನಿಂದ ಶಾಪ, ಶಿವನಿಂದ ಶಾಪ ನಿಮಗೆ ಪಾಪ. ಕೈಲಾಸದಲ್ಲಿ ಬಂದಂಥ ಶಿವನ ಕೋಪ ನಿಮಗೆ ಶಾಪವಾಗಿ, ನಿಮಗೆ ಪಾಪವಾಗಿ. ಎಷ್ಟು ಚಂದ ಹೇಳ್ತಾನೆ ಮೌನೇಶ್. ಕೈಲಾಸದಲ್ಲಿ ಶಿವನಿಂದ ಕೋಪಗೊಂಡು ಅವನಿಂದ ಶಾಪವಾಗಿ ನಿಮಗೆ ಪಾಪಿಗಳಾಗಿ ನನ್ನ ಜನ್ಮ ತಾಪಕ್ಕೆ ಗುರಿಯಾಗ್ಯದಂತ. ಕೋಪ, ಶಾಪ, ಪಾಪ, ತಾಪ. ನನಗೆ ತಾಪ ಆಗ್ಲಕತ್ತದ ಮಗನಾಗಿರ್ತಕ್ಕಂಥ ನನಗೆ ನಿಮ್ಮ ಹೆಣ ನೋಡೋಕ್ಕಾಗವಲ್ದು. ಮತ್ತೊಂದು ಸಲ ಎಲ್ಲ ಊರಿಗೆ ತಿರುಗಾಡಿ ಬಂದಂಥ, ಬರ್ರಿಯಪ್ಪ ನನ್ನ ತಾಯಿ ತಂದಿ ಹೆಣ ನರಿನಾಯಿ ಕತ್ತೆಗಳು ಒಯ್ಬಾರ್ದು. ಯಾರು ಬರ್ಲಿಕ್ಕೆ ಪರವಾಗಿಲ್ಲ, 4 ಮಂದಿನ ಬರ್ರಿ. ನೋಡ್ರಿ, ಇದು ಶಬ್ದ ಬಹಳ ದೊಡ್ಡದ. ಇದು ಶಬ್ದ 4 ಶಬ್ದ ಬಹಳ ದೊಡ್ಡ ಶಬ್ದ. ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ 9 ಅಂತ ಹೇಳ್ತಾರೆ. 9 ದೊಡ್ಡ ಸಂಖ್ಯೆ ಅಲ್ಲ, 9ಕ್ಕಿಂತ ದೊಡ್ಡ ಸಂಖ್ಯೆ ಯಾವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮುಂದೆ ಬರೋದೆಲ್ಲ ಪೂಜೆಯಿಂದ. ಜಗತ್ತಿನಾಗ ದೊಡ್ಡ ಸಂಖ್ಯೆ ಅಂದ್ರೆ 4 ಅಂತ. ಹಂಗಂಗ್ರಿ ಗುರುಗಳು ಅನ್ಬೋದು ನೀವು. ಸುಭಾಸ್ 4 ದೊಡ್ಡ ಸಂಖ್ಯೆ ಯಾಕೆ ನೋಡ್ರಿ. ನೀವು ಭಾಳ ಚಲೋ ಮನುಷ್ಯ ಇರ್ತಾರೆ ನೋಡ್ರಿ, ಒಳ್ಳೆ ಮನುಷ್ಯ. ಇಲ್ಲಿ ಮೌನೇಶ್ ಭಾಳ ಚಲೋ ಮನುಷ್ಯ ಅಂತ ತಿಳ್ಕೊರಿ. ನಮ್ಮ ಮೌನೇಶ್ ಭಾಳ ಒಳ್ಳೆ ಮನುಷ್ಯ ರೀ, ಭಾಳ ಒಳ್ಳೆ ಮನುಷ್ಯ. ಏನಂತಾರೆ ನೋಡ್ರಿ ನೀವು ಹಳ್ಳಿ ಊರಾಗ ಏನಂತಾರೆ? ಭಾಳ ಒಳ್ಳೆ ಮನುಷ್ಯ ರೀ. ಅವ ಏನ್ರಿ 4 ಮಂದಿಯಾಗ ಬರ್ತಾನ ನೋಡ್ರಿ, 4 ಅಂತಾರೆ ನೋಡ್ರಿ. ಅವ 4 ಮಂದಿಯಾಗ ಬರ್ತಾನ, 4 ಮಂದಿಯಾಗ ಉಣ್ತಾನ, 4 ಮಂದಿ ಕರೆದ್ರೆ ಹೋಗ್ತಾನ. ಅವನ ಬಾಯಾಗ ಚಲೋ 4 ಮಾತು ಬರ್ತಾವ. ಪುರಾಣ ಪಟ್ಟಿ ಕೇಳ್ಕೋದ್ರೆ 4 ರೂಪಾಯಿ ಕೊಡ್ತಾನ. ಯಾಕೆ ನಗತ್ತೀರಪ್ಪ? ಪಟ್ಟಿ ಅಂದ್ರೆ ನಗತ್ತಾರ ನಾವು. ಮನೆಗೆ ಹೋದ್ರೆ 4 ರೂಪಾಯಿ ಕೊಡ್ತಾನ, 4 ಚಲೋ ಮಾತಾಡ್ತಾನ, 4 ರೂಪಾಯಿ ಹುಟ್ಟುತ್ತವ, 4 ಮಂದಿಯಾಗ ಕುಡಿತ ಚಾ. ಮತ್ತು ಬೇರೆ ಕಡೆ ಹೋಗ್ಬೇಡ್ರಿ ನೀವು. ನೋಡ್ರಿ, ಚಲೋ ಮನುಷ್ಯ ಇದ್ರೆ 4 ಅಂತಾರೆ. ನಾವು ಅಂತಾರಿಲ್ಲ, 4 ಅಂದ್ರೆ 4 ಮಂದಿಗೆ ಬರ್ತಾನ, 4 ಮಂದಿ ಕುಂದಿರ್ತಾನ, 4 ಚಲೋ ಮಾತು ಕೇಳ್ತಾನ, 4 ರೂಪಾಯಿ ಹುಟ್ಟುತ್ತವ, 4 ಮಂದಿಗೆ ತಿರುಗಾಡ್ತಾನ, 4 ಅಂತಾರೆ ಚಲೋ ಇದ್ರು ಅಂತಾರಿಲ್ರಿ. ಮತ್ತು ಸುಮಾರು ಇದ್ರು ನೋಡ್ರಿ, ಕೆಟ್ಟ ಮನುಷ್ಯ ಇರ್ತಾನೆ. ಅದ್ರ ಬಲ್ಲಿ ಏನದ್ರಿ? 4 ಮಂದಿಯಾಗ ಬರ್ತದ, 4 ಮಂದಿಯಾಗ ಕುಂದಿರ್ತದ, 4 ಮಂದಿಯಾಗ ಉಣ್ತದ, 4 ಮಂದಿಯಾಗ ಕುಡಿತದ, ಮನೆಗೆ ಹೋದ್ರೆ 4 ಮಾತಾಡ್ತದ, ಒಂದು ಕೇಳಿದ್ರು 4 ರೂಪಾಯಿ ಹುಡ್ತಾವ. ಚಲೋ ಇದ್ರು 4, ಸುಮಾರು ಇದ್ರು 4. ಯಾಕೆ 4 ದೊಡ್ಡದಂದ್ರೆ ಸತ್ತ ಮೇಲೆ ಬೇಕಾದವ್ರು 4 ಮಂದಿ. ಯಾರಿಗೇನ ಬೇಕಾಗ್ರಿ, ಯಾರಿಗೇನ ಬೇಡಾಗ್ರಿ, ಕಡೆಗೆ 4 ಮಂದಿಗೇನ ಬೇಕಾಗಿ ಬದುಕ್ರಿ. ಇಲ್ಲಂದ್ರೆ ಮುನ್ಸಿಪಾಲ್ಟಿಯವ್ರು ಒಯ್ತಾರೆ ಹಣ. ಜಗತ್ತಿನಾಗ 4 ಮಂದಿ ಏನು ಫಸ್ಟಿಗೆ ಹಣ ಹೊರ್ತಾರ, ಅವರು ದೇವರಂತ. ಹೆಗಲು ಕೊಡ್ತಾರಲ್ಲ ಅವರು ದೇವರಂತ. ಅವರಿಲ್ಲಂದ್ರೆ ನಮ್ಮ ಹೆಣ ನರಿ ನಾಯಿ ಕತ್ತೆಗಳು ಒಯ್ತಾವ. ಎಲ್ಲರಿಗೂ ಬೇಕಾಗಿ ಬದುಕಬೇಕು. ಇವತ್ತು ಮಹಾತ್ಮ ಗಾಂಧೀಜಿ ಹೋಗಿ ಎಷ್ಟೋ ವರ್ಷ ಆಗಿ ನೆನೆಸ್ತೀವಿ. ಮೌನೇಶ್ವರ ಇಲ್ಲ, ಇವತ್ತು ಪುರಾಣ ಹೇಳಕತ್ತೀವಿ. ಶರಣಬಸವೇಶ್ವರ ಇಲ್ಲ, ನೆನೆಸ್ತೀವಿ. ಹೇಮರೆಡ್ಡಿ ಮಲ್ಲಮ್ಮ ಇಲ್ಲ, ನೆನೆಸ್ತೀವಿ. ಗತ್ರಿಗೆ ಭಾಗ್ಯವಂತಿ ಇಲ್ಲ, ನೆನೆಸ್ತೀವಿ. ಚರಬಸವೇಶ್ವರ ಇಲ್ಲ, ನೆನೆಸ್ತೀವಿ. ಎಷ್ಟು ಜನ ಮಹಾತ್ಮರು ನೆನೆಸ್ತೀವಿ. ಯಾಕಂದ್ರೆ ಹೋದ್ರೂ ಕೂಡ ನೆನೆಸುವಂಗ ಬದುಕ್ಯಾರ. ನಾವು ಇದ್ದಾಗೆ ಯಾವಾಗ ಸಾಯ್ತದಂತ ಕಾಯ್ತಿರ್ತಾರೆ ಮಂದಿ. ನಮ್ಮ ಜೀವನ ಹಂಗ. ಸತ್ತಾರ ಯಾರು ಬರಲಿಲ್ಲ. ಕಡೆಗೆ ಒಂದ್ರಂತೆ, ಮೌನೇಶ, ನಿಮ್ಮ ತಾಯಿ ಸತ್ತ, ನಿಮ್ಮಪ್ಪ ನಿಮ್ಮವ್ ಸತ್ತ, ನಾವೇನು ಮಾಡವ, ಹೊಗೆ ಕಡೆ ಬರಂಗಿಲ್ಲ ಅಂದ್ರಂತ. ಯಾರು ವಿಶ್ವಕರ್ಮರು, ನಾವು ನಿನ್ನ ತಾಯಿ ತಂದೆ ಹಣ ಹೊರ್ಲಕ್ಕೆ ಬರಂಗಿಲ್ಲ, ಹೋಗಿ ಬೈದು ಕಳಿಸ್ಬಿಟ್ರಂತ. ತಂದೆ ತಾಯಿ ಹಣದ ಮೇಲೆ ಬಿದ್ದು ಮೌನೇಶ ಅಳ್ತಾನ. ನೀವು ಮಾಡಿದಂಥ ಕರ್ಮ, ಹೆಣ ಹೊರ್ಲಕ್ಕೆ ಮಂದಿ ಬರಲಂದ್ರೆ ನಿಮ್ಮ ಕರ್ಮ ಎಂಥದಿರಬೇಕು. ನೀವು ಧರ್ಮವಂತರಲ್ಲ, ನೀವು ಕರ್ಮವಂತರು. ಊರನ ಮಂದಿ ಗಾನಲ್ದವ್ರು, ಯಪ್ಪ ನಾವು ಹೊರ್ತೀವಿ, ಬರಂಗಿಲ್ಲದು, ನೀವು ಯಾರು ಹೊರ್ಲಕ್ಕೆ ಬರಂಗಿಲ್ಲ. ಮತ್ತು ಹೆಂಗ ನೋಡಮ್ಮಂದ ಮೌನೇಶ್. ಇನ್ನೊಂದು 2 ತಾಸು ನೋಡಮ್ಮ. ಯಾರು ಬರಲಿಲ್ಲ. ಕಡೆಗೆ ತಾಯಿ ತಂದಿ ಹೆಣದ ಮುಂದೆ ಹೋಗಿ ಹೇಳದಂತ, ಅಮ್ಮ, ಅಪ್ಪ
ನನಗೆ ತಡ್ಕೊಳಕ್ಕಾಗಂಗಿಲ್ಲ, ನನಗೆ ಟೈಮ್ ಇಲ್ಲ. ನೀವು ಸತ್ತು ಬಿದ್ದೀರಿ, ನಿಮ್ಮ ಹೆಣ ಒಯ್ಲಿಕ್ಕೆ ಯಾರು ವಿಶ್ವಕರ್ಮರು ಬರಂಗಿಲ್ಲ. ನೀವು ಮಾಡಿದ ಪಾಪ, ನೀವು ಮಾಡಿದ ಕರ್ಮ ನೀವು ಉಣ್ಬೇಕು. ನಾನಂತರೂ ಹೋಗ್ತೀನಿ. ನಿಮಗೇನಾದ್ರೂ ಮುಕ್ತಿ ಬೇಕಾಗಿತ್ತಂದ್ರೆ ಸತ್ತ ಮೇಲೆ ಹೆಣಗಳು ಅಲ್ಲೇ ಬಿಟ್ರೆ ಮುಕ್ತಿ ಆಗಂಗಿಲ್ಲ. ಅವಕ್ಕೆ ಮಣ್ಣನ ಮಾಡ್ಬೇಕು, ಇಲ್ಲಂದ್ರೆ ಸುಡಬೇಕು. ಹೆಂಗೆ ಮಾಡ್ತೀರಿ ನೋಡ್ರಿ ಅಂದಂತ ಹೆಣಕ್ಕೆ ಮಾತಾಡ್ಸಿದ್ನಂತ ಇಬ್ಬರು ತಂದೆ ತಾಯಿ ಹೆಣಕ್ಕೆ ಸತ್ತು ಹೆಣಕ್ಕೆ ಅವು ಎರಡೂ ಪಿಕ್ಕಳಿಸ್ಲಕತ್ತಿ ಒಂದು ಕಣ್ಕಿಂಗೆ ಮಾಡಿದ್ವು ಒಂದು ಹೆಣಗಳು. ನಿಮಗೂ ಮಾಡ್ಬೇಕು, ಯಾರನ್ನ ಮನೆ ಅತ್ತೆ ಸತ್ತಿರ್ಬೇಕು, ಗೂಟಕ್ಕೆ ಬಡ್ದಿರ್ಬೇಕು. ಅತ್ತೆ ವಾದೆ ಆದ್ರು ಚಹಾ ಮಾಡಿ ಕೊಡೋನ್ಬೇಕಾಕಿ, ಸೊಸೆ ಚಹಾ ಮಾಡಿ ಕೊಡೋನ್ಬೇಕು. ಹೆಂಗಂಗ ಎದ್ದು ಗೂಟಕ್ಕೆ ಬಿಡೋದಕ್ಕೆ ಒಳಗೆ ಬಂದು ಅಡಿಗೆ ಮನೆಗೆ ಹೋಗಿ ಬರ್ಸನ್ ಚಾಲು ಮಾಡಿ ಒಂದು ಕಪ್ ಚಹಾ ಮಾಡಿ ಕೊಡೋನ್ಬೇಕು. ಸಾಧ್ಯನದು? ಹಂಗಾದ್ರೆ ಗತಿ ಏನಂಗ? ಅವು ಹೆಣಗಳು ಎರಡು ಕಣ್ಣು ಪಿಕ್ಕಳಿಸ್ಲಕತ್ತು ಅಂತ, ಕಟ ಮಾಡ್ಲಕತ್ತು ಅಂತ. ಯವ್ವಾ ಎದ್ರೆ ಹೇಳ್ರಿ ಅನ್ನಂತ. ನಿಮ್ಮ ಹೆಣ ಹೊರ್ಲಕ್ಕೆ ಯಾರು ಬರವಲ್ರು, ನಡ್ರಿ ಸ್ಮಶಾನಕ್ಕಂತ. ನಡ್ರಿ ಸ್ಮಶಾನಕ್ಕೆ ನಡ್ಕೋತ ಹೋಗಲಿ, ಹೆಣ ಕಟ್ಟಿಗೆ ಮೇಲೆ ಮಕ್ಕೋರಿ, ಬಂದು ಬೆಂಕಿ ಹಸ್ತ ಅಂದ್ಬಿಟ್ನಂತ ಮೌನೇಶ್. ಸತ್ತು ಬಿದ್ದಂಥ ತಂದೆ ತಾಯಿ ಹೆಣಗಳು ದಿಗ್ಗಂತ ಎದ್ದುಕೊಂತು ಅದು ಗೋನಾಲ ಗ್ರಾಮದಲ್ಲಿ. ಜಗದ್ಗುರು ಮೌನೇಶ್ವರ ಮಹಾರಾಜಕಿ. ಎರಡೂ ಹೆಣಗಳು ಎದ್ದು ಕುಂದಿರ್ತವೆ. ಎದ್ದು ನಿಂತು ನಡ್ಕೋತ ಗಾನಲ್ದಾಗ ಹೊಂಟು ಅಂತ. ಸತ್ತಂಥ ಹೆಣಗಳು ಊರಾಗ ಹೊಂಟು ಅಂತ. ಸತ್ತಂಥ ಹೆಣಗಳು ಶಾಪೂರು ಮಾಚೇರಿ ಗಡ್ಲಿಂದ ಗಾಂಧಿ ಚೌಕನ ಕಡೆ ಬಂದ್ರೆ ಹೆಂಗಂಗದ ಹೆಂಗಂಗದ. ಊರಾಗೆಲ್ಲ ಮಂದಿ ನೋಡ್ತಾರ, ಗಾಬರಿ ಆದರೂ ಶೇಷಮ್ಮ ಸತ್ತಂಥ ಹೆಣಗಳು ಎದ್ದು ನಡ್ಕೋತ ಹೊಂಟವಂತ ಊರು ತುಂಬ ಸುದ್ದಿ ಆಗ್ತದ. ಹೆಣ ಹೊರಲಿಕ್ಕೇನು ಬರಲಿಲ್ಲಲ್ಲ, ನಾವು ಎಷ್ಟು ಪಾಪದ ಕೆಲಸ ಮಾಡಿವಂತ ಕಣ್ಣಾಗ ನೀರು ಹಾಕಿದ್ರಂತ. ಸತ್ತಂಥ ಹೆಣಗಳು ಹೋಗ್ದುವಂತ ಎಲ್ಲಿಗೆ? ಸ್ಮಶಾನಕ್ಕೆ. ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗೋದು ಬಂತಲ್ಲೋ ನಾಳಿಗೆ. ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗೋದು ಬಂತಲ್ಲ ನಾಳಿಗೆ. ನಿನಗ ಒಯ್ಯಾಕ ಗೊಂಗಡಿ ಜೋಳಿಗೆ ಇಟ್ಟು ಬಂದುಣ್ಣು ತಾರ ತುಪ್ಪ ಹೋಳಿಗೆ. ಯಾಕ ಮಾಡ್ತಿದ್ದಿ ನೀವಣ ಚಿಂತಿ ನಿನಗ ಬಡದಾದ ಮಾಯದ ಕಡ್ಕೋಳ ಮಡಿವಾಳ ಹೇಳ್ತಾನ. ಮನೆ ಕಟ್ಟಿಸಿದಿ ಮ್ಯಾಳಿಗಿ ನಿನಗೆ ಹೋಗೋದು ಬಂತಲ್ಲ ನಾಳಿಗೆ. ನಿನಗೆ ಒಯ್ಯಾಕ ಗೊಂಗಡಿ ಜೋಳಿಗೆ ಇಟ್ಟು ಬಂದುಣ್ಣು ತಾರ ತುಪ್ಪ ಹೋಳಿಗೆ. ಎಂಥ ಸಾಹಿತ್ಯ! ಎಷ್ಟನ ಎತ್ತರನ ಮನೆ ಕಟ್ಸು, ಮನೆ ಮ್ಯಾಲ ಮನೆ ಕಟ್ಸು, ಬ್ಯಾಡನಂಗಿಲ್ಲ. ನಿನಗೆ ಹೋಗೋದು ಬಂತಲ್ಲ ನಾಳಿಗೆ ತಯಾರಾಗಿ ಕುಂದ್ರಬೇಕಂತ. ಎಲ್ಲಿಗೆ? ಬೆಂಗಳೂರಿಗೆ? ನನ್ನ ರಸ್ತಾಪುರ್ಕ ಏನು ಇವತ್ತೇಳಿಗೆ ಅಲ್ಲ. ಅಲ್ಲಿಂದ ಆರ್ಡ್ರ್ ಯಾವಾಗ ಬರ್ತದ ಗೊತ್ತಿಲ್ಲ, ಮ್ಯಾಲಿಂದ ಆರ್ಡ್ರ್ ಯಾವಾಗ ಬರ್ತದ ಗೊತ್ತಿಲ್ಲ. ನೀ ಬೇಕಾದಷ್ಟು ಅಂತಸಿನ ಮನೆ ಕಟ್ಟಿಸಿ ತಯಾರಾಗಿ ಕುಂದಿರ್ಬೇಕಂತ ಹೋಲಕ್ಕೆ. ನಿನಗೆ ಒಯ್ಯಾಕ ಗೊಂಗಡಿ ಜೋಳಿಗೆ. ನಮ್ದು ಒಂದು ಮಹೇಂದ್ರ ಕಾರ್ ಅದ, ಇನ್ನೋವಾ ಕಾರ್ ಅದ, ಫಾರ್ಚುನರ್ ಕಾರು. ಯಾವಾಗ? ಉಸಿರಿದ್ದಾಗ. ಸತ್ತಾಗ ಮಹೇಂದ್ರ ಕಾರ್ನಾಗ ಹೋಯ್ತಾರ ನಮ್ಗೆ. ಅವು ಕಾರ್ ಬೇರೆನೇ ಅದಾವ, ಡೀಸೆಲ್ ಇಲ್ಲ, ಏನಿಲ್ಲ ಅದಕ್ಕೆ. ಇದಕ್ಕೆ ಒಬ್ಬನೇ ಡ್ರೈವರ್, ಅದಕ್ಕೆ 4 ಮಂದಿ ಡ್ರೈವರ್. ಮನೆಯ ಕಟ್ಟಿಸಿದಿ ಮ್ಯಾಳಿಗಿ ನಿನಗ ಹೋಗೋದು ಬಂತಲ್ಲೋ ನಾಳಿಗೆ. ನಿನಗ ಒಯ್ಯಾಕ ಗೊಂಗಡಿ ಜೋಳಿಗೆ ಇಟ್ಟು ಬಂದುಣ್ಣು ತಾರ ತುಪ್ಪ ಹೋಳಿಗೆ. ನಿನಗೆ ಒಯ್ಯಾಕ ಗೊಂಗಡಿ ಜೋಳಿಗೆ. ಏನು ಒಯ್ತಾರ ಇದ್ದಾಗ? ಸಿಂಹಾಸನ, ಕುರ್ಚಿ, ರಾಜ ವೈಭವ, ಏರ್ ಕಂಡೀಷನ್ ಮನಿ. ಸತ್ತಾಗ ನೋಡಬೇಕು 2 ಬೊಂಬು, ಒಣಗಿದಿಷ್ಟು ಸೊಪ್ಪಿ, ಸುಡುಗಾಡು ಮಾರಿದೊಂದು ಬಿಳಿ ಬಟ್ಟಿ, ಹಣಿಗೆ ಒಂದಿಟ್ಟು ಸುತ್ತಳಿ ಬೀಗಿತಾರ. ಎಷ್ಟು ಚಂದ ಇರ್ತದೆ ನೋಡ್ಬೇಕು. ಇದ್ದಾಗ ನಿನಗೆ ಒಯ್ಯಾಕ ಗೊಂಗಾಡಿ ಜೋಳಿಗೆ ಇಟ್ಟು ಬಂದುಣ್ತಾರ ತುಪ್ಪ ಹೋಳಿಗೆ. ನಿನ್ನ ಮುಟ್ಟು ಬಂದ್ರೆ ತುಪ್ಪ ಹೋಳಿಗೆ ಉಣ್ತಾರ. ಮಾಯಾ ಪ್ರಪಂಚ ನಿನ್ನ ಜೊತೆಗೆ ಬರ್ತಕ್ಕಂಥದ್ದು. ನೀನು ಮಾಡಿರ್ತಕ್ಕಂಥ ಧರ್ಮ, ನೀನು ಮಾಡಿರ್ತಕ್ಕಂಥ ಸತ್ಯ ನಿನ್ನ ಜೊತೆಗೆ ಬರ್ತದೆ. ತಿಳಿದು ಬದುಕು.
ಅವರು ಮಾಡಿರ್ತಕ್ಕಂಥ ಕರ್ಮ, ಕೈಲಾಸದಲ್ಲಿ ಮಾಡಿರ್ತಕ್ಕಂಥ ಶಾಪದ ಪ್ರಭಾವದಿಂದ ಸತ್ತಂಥ ಹೆಣಗಳು ಬದುಕಿ ಸ್ಮಶಾನಕ್ಕೆ ಹೋಗ್ತವ. ಹೋಗಿ ಕಟ್ಟಿಗೆ ಮೇಲೆ ಮಲಗಿದುವಂಥ, ಕಟ್ಟಿಗೆ ಮೇಲೆ ಮಲಗಿದು ಮೌನ ಅಂತ ಕರೆದುವಂಥ ಮಕ್ಕಳು, ಯಪ್ಪ ನಿನ್ನ ಆಜ್ಞೆ ಪ್ರಕಾರವಾಗಿ ಸತ್ತಂತ ನಾವು ಮತ್ತೆ ಬದುಕಿ ಕಟ್ಟಿಗೆ ಮೇಲೆ ಮಲಗಿವಿ ಮಗ, ಜೀವ ಬಿಡಮ್ಮ ಅಂದು ಅಂತ. ಈಗ ನಾ ಸಾಯಮ್ಮ ಅಂತ ಹಿಂಗಿರ್ಬೇಕಾಗಿತ್ತು ನೋಡ್ರಿ, ಭಾಳ ಮಜಾ ಬರ್ತಿತ್ತು ನಮಗೂ. ಯಾವಾಗ ಬೇಕೋ ಸಾಯಂಗಿರ್ಬೇಕಾಗಿತ್ತು, ಯಾವಾಗ ಬೇಕೋ ಬದುಕಂಗಿರ್ಬೇಕಾಗಿತ್ತು. ಕಾಯಂ ಸಾಯ್ತೀವಿ ಅಂದ್ರೆ ಇಟ್ಟಾದ ನಮ್ದು. ಈಗನ ಜೀವ ಬಿಡ ಮಗ ಅಂದ್ರಂತ, ಅಮ್ಮ ಸಾಕು, ಜನ್ಮದಾಗ ಮತ್ತೊಮ್ಮೆ ಹುಟ್ಟಬೇಡ್ರಿ. ಏನೇನ ಹುಟ್ಟಂಗಿತ್ತಂದ್ರ ಎಷ್ಟು ಚಂದ ಹೇಳ್ತಾರೆ, ಇನ್ನೊಂದು ಸಲ ನಿಮಗೇನಾದರೂ ಜನ್ಮ ಬೇಕಾಗಿತ್ತಂದ್ರೆ ಕಲ್ಲಾಗ ಹುಟ್ಟ್ರಿ, ಒಂದು ಮೂರ್ತಿ ಆಗ್ತದ. ಮಣ್ಣಾಗಿ ಹುಟ್ಟ್ರಿ, ಒಂದಿಷ್ಟು ಜೋಳ ಬೆಳೀತದ. ನೀರಾಗಿ ಹುಟ್ಟ್ರಿ, ಸಾವಿರಾರು ಜನರಿಗೆ ದಾಹ ತಣಿಸ್ತದ. ಅಕ್ಕಿಯಾಗಿ ಹುಟ್ಟ್ರಿ, ಲಕ್ಷಗಟ್ಟಲೆ ಜನ ಊಟ ಮಾಡ್ತಾರೆ. ಮಣ್ಣ ನಾವು ದೇವರಿಗೆ ಕೇಳಬೇಕು, ಇನ್ನೊಂದು ಸಲ ನಮಗೇನು ಹುಟ್ಟಿಸಂಗಿತ್ತಂದ್ರೆ ಗಿಡ ಬಳ್ಳಿಯಾಗಿ ಹುಟ್ಟಿಸು ಸ್ವಾಮಿ, ಮಣ್ಣಾಗಿ ಹುಟ್ಟಿಸು, ಕಲ್ಲಾಗಿ ಹುಟ್ಟಿಸು, ಗಿಡ ಮಳ್ಳಿ, ಸಮುದ್ರ ನೀರಾಗಿ ಹುಟ್ಟಿಸು, ನಮಗೆ ಈ ಮನುಷ್ಯ ಜನ್ಮ ಮಾತ್ರ ಕೊಡಬಾರ್ದು. ಏನದು ಈ ಮನುಷ್ಯ ನೋಡ್ಲಿಕ್ಕೆ ಇಟ್ಟು ಚಂದ ಕಾಣತ್ತದ. ಎಷ್ಟು ಚಂದದ ಇಟ್ಟತಕ್ಕ. ನಾನು ಅದು ಯಾವುದೋ ಸಾಬಾನು ಹಚ್ಕೊಂಡು ಜಾಗ, ಮೈಸೂರು ಸ್ಯಾಂಡಲ್ ಸಾಬಾನು ಹಚ್ಕೊಂಡು ಜಾಕ ಮಾಡಿ, ನೀವು ಹಚ್ಕೊಂಡು ನಾವು ಒಂದು ಸ್ವಲ್ಪ ಏನು ಹಚ್ಕೊಂಡು ಬಂದೀವಿ ಮೋತಿ. ರಾತ್ರಿ ಹೋಗಿ ಮಕ್ಕೋತೀವಿ, ಮುಂಜಾನೆ ಎದ್ದು ಅರೆ ಮ್ಯಾಂತ ಯಾರಿಗೇನು ತಗಮ್ಮ ಗಬ್ಬನ ಆಡ್ತದೆ. ಮುಂಜಾನೆ ಎದ್ದುಗಳೇ ಯಾರು ಬೇ ಹಿಂಗೆ ಕಪ್ಪಳು ಕುಡಿತಾರೆ, ಅಷ್ಟು ನಾಡ್ತದೆ, ಕ್ಷಣ ಕ್ಷಣಕ್ಕೆ ಹೊಲಸಾಗ್ತದೆ ಅದು. ಆದರೆ ಯಾವುದಾದ್ರೂ ಒಂದು ಆಕಳ ಜಳಕ ಮಾಡಿದೇನು, ಯಾವುದಾದ್ರೂ ಒಂದು ಎಮ್ಮೆ ಮೈಸೂರು ಸ್ಯಾಂಡಲ್ ಹಚ್ಕೊಂಡದನ್ನು, ಯಾವುದಾದ್ರೂ ಒಂದು ಮಂಗೆ ಅಲ್ಲಿಂದ ಇಲ್ಲಿಗೆ ಹಾರ್ತವೆ. ಒಂದು ದಿವಸ ಬಿದ್ದದನು, ನಾವು ಮಂಚದ ಮೇಲೆ ಮುರ್ಕೊಂಡು ಕಾಲು ಮುರ್ಕೋತೀವಿ. ಎಷ್ಟೋ ಮಂದಿ ಮಂಚ ಮಕ್ಕೊಂಡ್ರು ಕಾಲು ಮುರ್ಕೊಂಡು ದವಾಖಾನೆಗೆ ಅದು ಮಂಗೆ ಒಂದು ದಿವಸ ಬೀಳಂಗಿಲ್ಲ, ನವಿಲು ಒಂದು ದಿವಸ ಬೀಳಂಗಿಲ್ಲ, ಪಾರಿವಾಳ ಒಂದು ದಿವಸ ಕೆಳಗೆ ಬೀಳಂಗಿಲ್ಲ. ಸುಮ್ಮನೆ ವಿಚಾರ ಮಾಡೋಣ, ಯಾಕೆ ಹೇಳಕತ್ತಿರೋದು ಮನುಷ್ಯನ ಬಗ್ಗೆ ಏನದು. ಅದಕ್ಕೆ ಈ ಮನುಷ್ಯನ ಬದುಕು ಇದ್ದಾಗ ಏನಾದರೂ ಸಾರ್ಥಕ ಆಗಬೇಕಾಗಿತ್ತಂದ್ರೆ ಪುಣ್ಯವನ್ನೇ ಮಾಡು ಹರ ನಡಿಬಿಡಿ ಗುರು ಶಾಂತರೊಡನಾಡು, ಪುಣ್ಯವನ್ನೇ ಮಾಡು. ಆ ತಾಯಿ ತಂದೆ ಜೀವವನ್ನು ಬಿಟ್ಟರಂತ ಆ ಮೌನ ಪರಮಾತ್ಮ ಅವರಿಬ್ಬರ ಹೆಣಕ್ಕೆ ಬೆಂಕಿಯನ್ನು ಹಚ್ಚಿ ವಿಶ್ವಕರ್ಮ ಧರ್ಮದ ಪ್ರಕಾರವಾಗಿ ಅವರಿಗೆ ಮುಕ್ತಿಯನ್ನು ಕೊಟ್ಟು ಆ ಹೆಣಗಳಿಗೆ ಸಂಸ್ಕಾರವನ್ನು ಕೊಟ್ಟು ಎಲ್ಲರಿಗೆ ಕೈ ಮುಗಿದು ಮನೆಗೆ ಬರ್ತಾನೆ. ಮನೆಗೆ ಬಂದು ಧರ್ಮ ಪದ್ಧತಿ ಪ್ರಕಾರವಾಗಿ ದಿನಕರ್ಮಗಳೆಲ್ಲ ಮುಗಿಸಿ ಮೌನೇಶ ಗೋನಾಲದ ಹೊರಗೆ ಕಟ್ಟಿ ಮೇಲೆ ಕುಂತಿರ್ತಾನೆ. ತಾಯಿಯೇ ಇಲ್ಲ, ತಂದೆ ಇಲ್ಲ. ಆ ಮನೆಯಲ್ಲಿ ತಂದೆ ಕುಲ್ಮಿ ಕೆಲಸ ಮಾಡ್ದಂಗೆ ಅನಿಸ್ತದ. ಒಳಗೆ ಅಡಿಗೆ ಮನೆಗೆ ಹೋದ್ರೆ ಅವ್ರ ತಾಯಿ ಅಡಿಗೆ ಮಾಡ್ದಂಗೆ ಅನಿಸ್ತದ. ಮೌನೇಶ್ವರನ ಕಣ್ಣಾಗ ನೀರು ಬರ್ತವ, ತಾಯಿ ತಂದೆ ನೆನಪು ಬರ್ತದೆ. ಮನೆಯೆಲ್ಲ ತಿರುಗಾಡ್ತಾನ, ಮನೆಯೆಲ್ಲ ಖಾಲಿ ಖಾಲಿ ಖಾಲಿ. ಅವ್ರ ತಾಯಿ ಆದಿಲಿಂಗನಿಗೆ ಹುಡುಗಿ ಹೋಗಿ ಪೂಜೆ ಮಾಡಿ ಬಂದಂಗೆ ಆಗ್ತದ. ನೆನಪುಗಳು ಹೆಂಗಿರ್ತದ. ಈಗ 20-30 ವರ್ಷದ ನಾವು ನೆನೆಸ್ಕೊಂಡ್ರೆ ನೆನಪು ಹೆಂಗೆ ಬರ್ತಾವ. ಹಿಪ್ಪಿ ಕಟ್ಟಿ ಇಟ್ಟು ಕೂದಲಿದ್ದು ನಾನು. ಈಗ ನೋಡ್ರಿ ಒಂದ ನಾವು ನೆನೆಸ್ಕೊಂಡ್ರೆ ಅಳು ಬರ್ತದ. ಪ್ಯಾಂಟ್ ಶರ್ಟ್ ಹಾಕೊಂಡು ತಿರುಗಾಡ್ತಿದ್ವಿ, ಕಾಲೇಜಿಗೆ ಹೋಗ್ತಿದ್ವಿ, ಸ್ಕೂಟ್ರ್ ಮೇಲೆ ತಿರುಗಾಡ್ತಿದ್ವಿ. ನೀವು ನೆನೆಸ್ಕೊಳ್ರಿ. ಈ ಸಣ್ಣ ಸಣ್ಣವ್ರಿಗೆ ಏನು ಅನ್ಸಂಗಿಲ್ಲ, ವಯಸ್ಸಾದವರಿಗೆ ಹಿಂದಿನ ನೆನಪು ಬರ್ತಾವೆ. ನೆನಪು ಬರ್ತದೆ, ತಾಯಿ ನೆನಪು ಬರ್ತದೆ, ತಂದೆ ನೆನಪು ಬರ್ತದೆ, ಊರಿನ ಪರಪ್ಪ ಅಜ್ಜನ ನೆನಪು ಬರ್ತದೆ. ಊರೆಲ್ಲ ನೋಡ್ತಾನ, ಗಾಣದ ನೆನಪು ಬರ್ತದೆ. ಆ ಗೋನಾಲದಲ್ಲಿ ತಾನು ತಿರುಗಾಡಿರ್ತಕ್ಕಂಥ ಎಲ್ಲ ನೆನಪುಗಳು ಮೌನ ಪರಮಾತ್ಮನ ಮುಂದೆ ಸುಳಿತವೆ. ಊರೆಲ್ಲ ಒಂದ್ಸಲ ತಿರುಗಾಡಿ ಬರ್ತಾನೆ. ಯಾಕಂದ್ರೆ ಆ ಊರನ್ನು ಬಿಟ್ಟು ಮೌನ ಪರಮಾತ್ಮ ಹೋಗ್ತಾ ಇದ್ದಾನೆ. ಮತ್ತೆ ಗೋನಾಲಕ್ಕೆ ಬರಂಗಿಲ್ಲವ, ದೇಹ ಬರಂಗಿಲ್ಲ. ಆದ್ರೆ ಆತ್ಮ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತದೆ. ಆ ಗೋನಾಲದಲ್ಲಿ ಎಲ್ಲ ಕಡೆ ತಿರುಗಾಡಿ ಮೌನ ಪರಮಾತ್ಮ
ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಾನೆ. ಮೊದಲೇ ನೆನಪು ಬರ್ತದೆ ಅವನಿಗೆ ಅವರ ಮನೆ ತನ್ನದ ಕುಲದೇವರಾಗಿರ್ತಕ್ಕಂಥ ಕುಲದೇವತೆಯಾಗಿರ್ತಕ್ಕಂಥ ಶಿರಸ್ಸಂಗಿ ಕಾಳಿಕಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮನುಷ್ಯನೊಳಗೆ ಬರ್ತದೆ.